ಗ್ಯಾರಂಟಿಯನ್ನು ಭಾರತೀಯ ಜನತಾ ಪಕ್ಷದ ವಿರೋಧಿಸ್ತೀರಾ? ಅಂದರೆ ಗ್ಯಾರಂಟಿಯಲ್ಲಿ 55,000 ಕೋಟಿ ಯಾರಿಗೂ ಕೊಡಬಾರ್ದಂತನಾ? ನಿಮ್ಮ ಸ್ಟ್ಯಾಂಡ್ ಸಿದ್ಧಾಂತ ಏನು? ಈಗ ನೀವು ಕೂಡ ಮಠ ಮಾನ್ಯಗಳಿಗೆಲ್ಲ ಫ್ರೀ ಕೊಟ್ರಿ, ಹೌದಲ್ವಾ? ನೀವು ಅವತ್ತು ಎಲ್ಲ ಮಠ ಮಾನ್ಯಗಳೇ ಫ್ರೀ ಕೊಟ್ಟರು. ಅದು ಯಾರ್ದು? ಈ ರಾಜ್ಯದ ನಮ್ಮೆಲ್ಲರ ತೆರಿಗೆ ದುಡ್ಡಲ್ಲ, ಉಚಿತವಾಗಿ ಕೊಟ್ರಿ. ಹಾಗಾದರೆ ಈ ರಾಜ್ಯದ ಒಬ್ಬ ಬಡವರಿಗೆ ದುಡ್ಡು ಕೊಡೋದು ಬೇಡವಾ? ನಾನು ಮೊದಲೇ ಹೇಳಿದೆ, ಯಾರೊಬ್ಬ ಶ್ರೀಮಂತನ ಬಡ್ಡಿಯನ್ನು ಮನ್ನಾ ಮಾಡ್ತೀರಾ ನೀವು? ಯಾವುದೋ ದೊಡ್ಡ ಕಾರ್ಪೊರೇಟ್ ವಲಯದ ಒಬ್ಬ ಶ್ರೀಮಂತನ ಸಾಲ ಮನ್ನಾ ಮಾಡ್ತೀರಾ? ಸರ್, ಕಳೆದ ವರ್ಷ ಏನು 55,000 ಕೋಟಿ ಎತ್ತಿಕ್ಕಿರಲ್ಲ ಸರ್, ಅದ್ರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅದು ಮೊದಲಿಗೆ ಜಾರಿ ಬರ್ಬೇಕಾಗಿ ಸರ್. ಜೊತೆಗೆ ನೋಡಿ, ಇವತ್ತಿಗೆ ಇವ್ರು 55,000 ಕೋಟಿ ಅಲ್ವಾ ಸರ್, ಅದ್ರಲ್ಲಿ ಯುವ ನಿಧಿ ಇತ್ಯಾದಿ ಎಲ್ಲ ಹೇಳ್ಬೋದಷ್ಟೇ. ಯುವಕರನ್ನ ಬೀದಿಲಿ ನಿಲ್ಸಿದ್ದಾರೆ ರಾಜ್ಯ ಸರ್ಕಾರ. ಯುವಕರಿಗೆ ಕೆಲಸ ಕೊಡಿ ಸ್ವಾಮಿ, ನಾವು ಕೆಲಸ ಮಾಡ್ತೀವಿ, ಕೆಲಸ ಕೊಡಿ. ನೀವ್ಯಾಕೆ ನಮ್ಮನ್ನ ಬೀದಿಲಿ ನಿಲ್ಸಿದ್ದೀರಾ? ರಾಜ್ಯ ಸರ್ಕಾರ ರಚನೆ ಆದಾಗಿಂದ ಬರೀ ಇದೇ ಮಾಡು ಸರ್. 3 ವರ್ಷದಿಂದ ಸಿದ್ದರಾಮಯ್ಯ ಅವರ ಇದು ಕಡೆ ಬಜೆಟ್ ಸರ್. ಅವರು ಇನ್ನೊಂದು 2-3 ದಿವಸದಲ್ಲಿ ರಾಜೀನಾಮೆ ಕೊಟ್ಬಿಡ್ತಾರೆ. ಅದಕ್ಕೆ ಇರೋಬರ ಸಾಲ ಎಲ್ಲ ಸಾಲ ಮಾಡಿ ಇಡೀ ರಾಜ್ಯನೇ ಹಾಳು ಮಾಡೋಣ ಅಂದ್ಬಿಟ್ಟು ಕಡೆದಾಗ ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಅವ್ರು ಹೇಳಿದ್ರು ಸಾಲ ಮಾಡಿ ಬಜೆಟ್ ಮಂಡಿಸಿ ಅಂತ ಹೇಳಿದ್ರು. ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಮೋದಿ ಅವರು ಅಂತ. ಮೋದಿ ಅವರು ಅಧಿಕಾರಕ್ಕೆ ಬರ್ಬೇಕಂದ್ರೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಿರಾಣಿ ಅವರು ಒಂದು ದಿನ ನಾನೇ ನೋಡಿದೀನಿ, ಸ್ಮಾಲ್ ಸ್ಕೇಲ್ ಬೆಂಗಳೂರಿನಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಲಕ್ಷಾಂತರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಕ್ಲೋಸ್ ಮಾಡಿದೀವಿ ಅಂತ ನಿರಾಣಿ ಅವರು ಒಪ್ಕೊಂಡಿದ್ದಾರೆ. ಆದ್ರೆ ನೀವು ಹೇಳೋದು ಬರೀ ಬಾಂಗ್ಲಾದೇಶದಲ್ಲಿ, ನೀವು ಬಾಂಗ್ಲಾದೇಶಕ್ಕೆ 60 ಕೋಟಿ ಕೊಟ್ರಲ್ಲ, ಅದು ಯಾರ ದುಡ್ಡು? ನಮ್ಮ ಭಾರತ ದೇಶದ ದುಡ್ಡಲ್ವಾ? ಅವಾಗ ಅವರು ಮುಸಲ್ಮಾನರು ಅಂತ ಹೇಳ್ತಿರಲ್ವಾ? ಹಂಗಾರೆ ಬಾಂಗ್ಲಾದೇಶನ ನೀವೇನಂತ ಕರಿತೀರಾ? ಅದಕ್ಕೆ ನನಗೆ ಉತ್ತರ ಬೇಕು, ನಿಮ್ದು ಉತ್ತರ ಬೇಕು. ಅವರು ಕೊಟ್ಟಿರೋದು, ಸಿದ್ದರಾಮಯ್ಯ ಅವರು ಕೊಟ್ಟಿರೋದು ಮಹಿಳಾ ಪರವಾಗಿ ಮತ್ತೆ ಯುವಕರ ಪರವಾಗಿ, ಈ ರಾಜ್ಯದ ಬಡವರ ಪರವಾಗಿ ಕೊಟ್ಟಿದ್ದಾರೆ. ಅದನ್ನ ಸಹಿಸ್ಕೊಂಡು ನಿಮ್ಗೆ ಮಾತಾಡೋದಿಕ್ಕೆ ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಕೊಟ್ಟಿರೋ ಇವತ್ತು ಪೇಪರ್ ನಲ್ಲಿ ಬಂದಿರುವಂತ ಎಲ್ಲ ಸುಳ್ಳು ಬರ್ದಿದಾರ. ಹಾಗಾದ್ರೆ ಎಲ್ರು ಸುಳ್ಳು ಬರ್ದಿದಾರ? ಎಲ್ಲ ಮಾಧ್ಯಮಗಳು ಸುಳ್ಳು ಹೇಳ್ತಿದಾವ? ನಿಮ್ಮೆಲ್ಲ ಮಾಧ್ಯಮಗಳು ಸುಳ್ಳು ಹೇಳ್ತಿದಾರ? ಇದಕ್ಕೆ ಉತ್ತರ ಕೊಡ್ಬೇಕು ನೀವು. ಇದಕ್ಕೆ ನೀವು ಉತ್ತರ ಕೊಡ್ಬೇಕು. ಈ ಬಜೆಟ್ ಅನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡಿ? ಈ ಬಜೆಟ್ 27ನೇ ಬಜೆಟ್ ಮಾನ್ಯ ಸಿದ್ದರಾಮಯ್ಯನವರೇ 17ನೇ ಬಾರಿಗೆ ಮಂಡಿಸಿದ್ದಾರೆ. ಅವ್ರಿಗೆ ನಾನು ಗೌರವವಾಗಿ ಗೌರವ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಪ್ರಜೆ, ಭಾರತದ ಕರ್ನಾಟಕದ ಪ್ರಜೆಯಾಗಿ ನಾವು ಗೌರವ ಸಲ್ಲಿಸ್ತೀನಿ. 2ನೇ ಮಾತು, ಗ್ಯಾರಂಟಿ ಬಜೆಟ್. ಸಿದ್ದರಾಮಯ್ಯನವರ ಬಜೆಟ್ ಗ್ಯಾರಂಟಿ ಬಜೆಟ್. ಇವ್ರು ಏನು ಹೇಳಿದ್ರು? ಮುಸ್ಲಿಮರ ತುಷ್ಟೀಕರಣ ಮಾಡಿದ್ರು ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ದಾರೆ? ನೀವು ಕೊಟ್ರೆ ಒಂದು, ನಾವು ಮಾಡಿದ್ರೆ ಒಂದು. ಬೌದ್ಧ ಭಿಕ್ಷುಗಳಿಗೆ ತಿಂಗಳಿಗೆ 6,000 ರೂಪಾಯಿ ಮಾಡಿದ್ದಾರೆ. ಅವ್ರಿಗೆ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕು ಅಂತ ಯಾರಾದ್ರೂ ಒಬ್ಬ ಧೀಮಂತ ನಾಯಕ ಮನ್ಸು ಮಾಡಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರೇ. ಇವ್ರಿಗೆ ಒಂದ್ ಕಣ್ಣಲ್ಲಿ ಬೆಣ್ಣೆ, ಒಂದ್ ಕಣ್ಣಲ್ಲಿ ಸುಣ್ಣ ನೋಡಕ್ ಆಗ್ತಾ ಇಲ್ಲ. ನಮ್ಮ ಯಶಸ್ವಿ ಸರ್ಕಾರನ ನೋಡಕ್ ಆಗದೆ ಈ ತರ ನಮ್ಮ ಬಜೆಟ್ ನ ಇವ್ರ ಕೈಲಿ ಮಾಡಕ್ ಆಗದೆ ಇರೋದಕ್ಕೆ ಹುಡುಕ್ತಾ ಇದಾರೆ. ನಾನು ಹೇಳ್ತಾ ಇದೀನಿ ನೋಡಿ ಸರ್, ಎಕನಾಮಿಕಲ್ ನಾವು ಕರ್ನಾಟಕ ರೆಡಿ ಇದೆ. ಇವರು ಈಗ 11Gಲಿ ನೀವೇನಾದ್ರು ಎತ್ಕೊಳ್ಗಡೆ ಹೊಸ ಕಾರಿಡಾರ್ ಹಬ್ಬನ ಸ್ಥಾಪನೆ ಮಾಡ್ತಾ ಇದೀವಿ. ಇವ್ರ ಕೈಲಿ ಏನಾದ್ರು ಮಾಡಕ್ಕಾಗಿದೆ ಸರ್? ಇವ್ರು ಹೇಳ್ತಾರೆ ಬೋಗಸ್ ಅಂತ ಹೇಳ್ತಾ ಇದ್ದಾರೆ, ಆನ್ ರೆಕಾರ್ಡ್. ಹಂಗಾರೆ ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದು ಬೋಗಸ್. ನೀವೇ ಬಿಜೆಪಿ ಸರ್. ನಾವು 31 ಜಿಲ್ಲೆನೂ ಸಮಪಾಲು ಸಮಬಾಳು ಅಂತ ಬಜೆಟ್ ಮಂಡಿಸಿದೀವಿ. ಅಲ್ಪಸಂಖ್ಯಾತರಿಗೆ ಹಣವನ್ನ ಕೊಡಬಾರ್ದು ಅಂತ ಹೇಳಿದ್ರು. ನಾನು ಹೇಳಿದೆ, ಬೇರೆ ಬೇರೆ ಅಲ್ಪಸಂಖ್ಯಾತ ರಾಷ್ಟ್ರಗಳಿಗೆ ಈ ದೇಶದ ತೆರಿಗೆ ದುಡ್ಡನ್ನ ಕೊಡ್ಬೇಕು. ಅದು ಇಂಟರ್ನ್ಯಾಷನಲ್ ಡಿಪ್ಲೊಮಸಿ ಪಾಲಿಸಿ ಕೂಡ ಇರುವಂಥದ್ದು. ತಾವೊಬ್ಬರು ಅಲ್ಪಸಂಖ್ಯಾತರಾಗಿ ಅವರ ಆರೋಪಗಳು, ಈ ಬಜೆಟ್ ಅನ್ನ ತಾವು ಯಾವ ರೀತಿ ನೋಡ್ತೀರಾ? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಜನಪರವಾದಂತಹ, ಜನಪರ ಕಾಳಜಿ ಇದ್ದಂತಹ ಮುಖ್ಯಮಂತ್ರಿ. ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಈ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಈ ರಾಜ್ಯದ ಪ್ರತಿಯೊಬ್ಬ ಕಟ್ಟಕಡೆಯ ನಾಗರಿಕನಿಗೂ ಯೋಜನೆಗಳು ತಲುಪೋ ರೀತಿಯಲ್ಲಿ ಏನು ಸಮಾಜದ ಪಂಚ ಗ್ಯಾರಂಟಿಗಳನ್ನ ಕೊಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಇವಾಗ ತಾವು ಅಲ್ಪಸಂಖ್ಯಾತರ ಬಗ್ಗೆ ಹೇಳಿದ್ರಿ. ಅಲ್ಪಸಂಖ್ಯಾತರು ಈ ದೇಶದ ನಾಗರಿಕರಲ್ವಾ? ಅಲ್ಪಸಂಖ್ಯಾತರ ಕೊಡುಗೆ ಈ ದೇಶಕ್ಕಿಲ್ವಾ? ಈ ಅಲ್ಪಸಂಖ್ಯಾತರ ಬಗ್ಗೆ ಇವ್ರಿಗೆ ಮಾತಾಡಿಲ್ಲ ಅಂದ್ರೆ ಊಟ ಮಾಡಿರುವ ಊಟ ಜೀರ್ಣ ಆಗಲ್ಲ. ಇವರ ರಾಜಕಾರಣ ನಿಂತಿರೋದೇ ಅಲ್ಪಸಂಖ್ಯಾತರ ಮೇಲೆ, ವಿಶೇಷವಾಗಿ ಒಂದು ಸಮುದಾಯದ ಮೇಲೆ. ಒಂದು ಸಮುದಾಯವನ್ನ ಗುರಿ ಮಾಡಿ, ಒಂದು ಸಮುದಾಯ ವಿಶೇಷನ ಗುರಿ ಮಾಡಿ ಮತಗಳಿಗೋಸ್ಕರ ಮಾತ್ರ ಇವರು ರಾಜಕಾರಣ ಮಾಡ್ತಾರೆ. ಇವರು ಮಾನ್ಯ ಪ್ರಧಾನಮಂತ್ರಿಗೆ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ.
ಯಾಕೆ ಈ ರಾಜ್ಯದ ಈ ದೇಶದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅವರು? ಯಾಕೆ ಅಲ್ಲ, ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ತುಷ್ಟೀಕರಣ, ಆದ್ರೆ ಎಲ್ರಿಗೂ ಕೊಟ್ಟರೆ ಅದು ತುಷ್ಟೀಕರಣ ಆಗಲ್ಲ. ನೋಡಿ, ಇವ್ರಿಗೆ ಧರ್ಮಾಧಾರಿತ ರಾಜಕಾರಣ ಮಾಡಬೇಕು, ಈ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತಬೇಕು, ಈ ಜಾತಿಗಳ ಮಧ್ಯದಲ್ಲಿ, ಜನಾಂಗದ ಮಧ್ಯದಲ್ಲಿ ವಿಷ ಬೀಜ ಹಾಕಿ ಬೆಂಕಿ ಹತ್ತಿ ಆಮೇಲೆ ಮತಗಳ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾವಿನ ಮೇಲೆ ರಾಜಕಾರಣ ಮಾಡೋದಾಗಿರ್ಲಿ, ಮತಗಳ ಮೇಲೆ ದ್ವೇಷದ ಮೇಲೆ ಮತ್ತೆ ಈ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡುವಂತ ಇವರಿಗೆ ಈ ರಾಜ್ಯದ ಜನ ಖಂಡಿಸ್ತಾರೆ, ಆಮೇಲೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮ ಪ್ರಕಾರ ಈ ಬಜೆಟ್ ಅನ್ನ ತಾವು ಯಾವ ರೀತಿ ಹೇಳ್ತೀರಾ? ಸರ್, ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರದ್ದು ಹೇಳ್ತೀನಿ. ಕೇಳ್ಕೋಬೇಕು ಅಂದರೆ ಕೇಳ್ಬೋದು, ಕೇಳಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ನಾನು 2 ಬಜೆಟ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯ ಬಜೆಟ್ ಬಗ್ಗೆನೇ ಮಾತಾಡ್ತೀನಿ, ಆಮೇಲೆ ಕೇಂದ್ರ ಸರ್ಕಾರ ಬಜೆಟ್ ಬಗ್ಗೆನೇ ಮಾತಾಡ್ತೀನಿ. ಕೇಳಿ ಸರ್, ಕೇಳಬೇಕು, ಕೇಳೋದು ಸಂಸ್ಥೆ ಇರಬೇಕು, ನೀವು ಕೇಳಬೇಕು. ನೀವು ಇವಾಗ ನಮ್ಮ ದೇಶದಲ್ಲಿ ದಿಲ್ಲಿಯಲ್ಲಿ 10 ವರ್ಷ ಕೇಜ್ರಿವಾಲ್ ಅವರು ರಾಜ್ಯನ ಆಡಿದ್ದಾರೆ. ಬಜೆಟ್ ಪ್ಲಸ್ ಅಲ್ಲಿ ಇತ್ತು, ಸಾಲ ಮಾಡಿಲ್ಲ. 34,000 ಕೋಟಿ, 68,000 ಕೋಟಿಯಿಂದ 34,000 ಕೋಟಿ ಪ್ಲಸ್ ಅಲ್ಲಿ ಅದನ್ನ ಹೋದ ವರ್ಷ ಬಿಟ್ಟು ಹೋಗಿದ್ದಾರೆ ಅವರು. ಬಿಜೆಪಿ ಸರ್ಕಾರ ಯಾವಾಗ ಗೆದ್ದಿದ್ದಾರೆ ಅವಾಗ ಪ್ಲಸ್ ಅಲ್ಲಿ ಇದೆ ಅಂತ ಬಜೆಟ್ ಯಾರಿಗೂ ಮಾಡೋಕೆ. ಆಮೇಲೆ ಈ ಕರ್ನಾಟಕ ಬಜೆಟ್ ಬಗ್ಗೆ ಹೇಳ್ತಾ ಇದ್ದೀನಿ, ನಿನ್ನೆ ಮೊನ್ನೆ ಆಗಿರೋದು ಬಜೆಟ್ ಬಗ್ಗೆ ಹೇಳ್ತೀನಿ. ಈ ಬಜೆಟ್ ಸದಾಶಿವನಗರ ಮತ್ತೆ ಡಾಲರ್ಸ್ ಕಾಲೋನಿಗೂ ಹೋಗುತ್ತೆ, ಜಯನಗರ ಹೋಗುತ್ತೆ, JP ನಗರ್ಗೆ ಹೋಗುತ್ತೆ ಈ ಬಜೆಟ್. ಇನ್ನು ನಮಗೋಸ್ಕರ, ನಮ್ಮ ಏರಿಯಾಕ್ಕೋಸ್ಕರ, ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ GBA ಇವತ್ತು ನಮ್ಮ ಏರಿಯಾ ತಾವರೆಕರವರೆಗೂ GBA ಮಾಡಿದ್ದಾರೆ. 1 ರೂಪಾಯಿ ಖರ್ಚು ಮಾಡಿದ್ರೆ ನಾನು ಹೇಳ್ತೀನಿ. ಮಾನ್ಯ ಸಿದ್ದರಾಮಯ್ಯನವರು ದಯವಿಟ್ಟು ಅಫೀಸ್ಮೆಂಟ್ ಪೊಲಿಟಿಕ್ಸ್ ಮಾಡಬೇಡಿ ಅಂತ ಈ ವಾಹಿನಿ ಮುಖಾಂತರ ಕೇಳ್ಕೊತೀನಿ. ಏನಕ್ಕಂತ ಹೇಳಿದ್ರೆ, ಒಂದು 840 ಕೋಟಿ ಅಲ್ಪಸಂಖ್ಯಾತ ನಿಗಮದ ಬಡ್ಡಿನ ಮನ್ನಾ ಮಾಡಿದ್ರಿ, ತುಂಬಾ ಸಂತೋಷ. ಯಾಕೆ ಹೇಳಿ, ಅಲ್ಪಸಂಖ್ಯಾತರಾಗೂ ಕಷ್ಟದಲ್ಲಿದ್ದಾರೆ. SC/ST ಗಳದ್ದು ಕೂಡ ಬಡ್ಡಿ ಮಾಡಿದ್ದಾರೆ, ಅದಕ್ಕೆ ವಿರೋಧ ಇದೆಯಾ? ನಿಮಿಷ, ಖಂಡಿತ ನಮ್ದು ಅಲ್ಪಸಂಖ್ಯಾತರ ಬಗ್ಗೆ ಬಡ್ಡಿ ಮನ್ನಾ ಮಾಡಿದ ಬಗ್ಗೆ ವಿರೋಧ ಇಲ್ಲ. ಆದರೆ ದೇವರಾಜ ಅರಸು ನಿಗಮ ಏನ್ ಮಾಡಿದೆ, ಅಂಬೇಡ್ಕರ್ ನಿಗಮ ಏನ್ ಮಾಡಿದೆ, ಹಿಂದುಳಿದ ನಿಗಮ ಏನ್ ಮಾಡಿದೆ, ರೈತರ ಬಡ್ಡಿ ಏನಕ್ಕೆ ಆಗ್ತಾ ಇಲ್ಲ? ನಾನು ಹೇಳ್ತಾ ಇರೋದು ತಾರತಮ್ಯ ಮಾಡಬೇಡಿ. ಇವತ್ತೀಗ ಈ ಬಜೆಟ್ ಅಲ್ಲೂ ಕೂಡ 600 ಮೌಲ್ಯಾನ ಶಾಲೆ ಅಂತ ಹೇಳಿದ್ರೆ ಸಂತೋಷ, ನಾವು ಸ್ವಾಗತಿಸ್ತೀವಿ. ಆದ್ರೆ ಒಂದು ಮಾತು ಇಲ್ಲಿ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತೀನಿ. 7,000 ಕನ್ನಡ ಶಾಲೆಗಳು ಮುಚ್ಚಿ ಹೋಗಿದೆ, ಶಿಕ್ಷಕರ ನೇಮಕಾತಿ ಇಲ್ಲ. ಅದ್ರ ಬಗ್ಗೆ ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ? ಶಾಲೆಗಳ ಪರಿಸ್ಥಿತಿ ಏನಾಗ್ತಿದೆ ನೋಡಿ. ನೀವು ಒಂದು ಕಮ್ಯುನಿಟಿಗೆ CM ಅಲ್ಲ, ಎಲ್ಲರನ್ನು ನೀವು ಹೇಳ್ತಿದ್ರೆ ಯಾವಾಗ್ಲೂ ಕೂಡ ಶಾಂತಿಯ ತೋಟ ಸರ್ವಧರ್ಮದ ಅಂತ. ಧರ್ಮಗಳಲ್ಲಿ ಒಡೆದಾಡುವ ನೀತಿಯನ್ನು ನೀವು ಮಾಡಬೇಡಿ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಕೋವಿಡ್ ಕಾಲಘಟ್ಟದಿಂದ ಆರಂಭವಾಗಿರುವಂಥದ್ದು ಸಣ್ಣ ಮಕ್ಕಳು ಮೊಬೈಲ್ ಗೀಳು. ಕೋವಿಡ್ ಕಾರಣಕ್ಕಾಗೇ ಮೊಬೈಲ್ನಲ್ಲಿ ಶಿಕ್ಷಣ ಕೊಡುವಂಥ ಸ್ಥಿತಿ ಬಂತು. ಇವತ್ತು ಎಷ್ಟೋ ತಂದೆ ತಾಯಿಗಳಿಗೆ ಮೊಬೈಲ್ ಅನ್ನೋದು ಭಾರ ಆಗಿರ್ತಕ್ಕಂಥದ್ದು. 16 ವರ್ಷದ ಒಳಗಿನವರಿಗೆ ಮೊಬೈಲ್ ನಿಷೇಧ ಅಂತ ತಂದಿರ್ತಕ್ಕಂಥದ್ದು ಮತ್ತು ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ತಡೆಯಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಪೋಷಕರು ಕೂಡ ಕೈ ಜೋಡಿಸ್ಬೇಕು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದು ನಿಜವಾದ ಒಳ್ಳೆ ಸ್ಟೆಪ್. ಆದ್ರೆ ಸಿದ್ದರಾಮಯ್ಯನವರು ಇದು 17ನೇ ಬಜೆಟ್ ಶಿಸ್ತಾಗಿ ಸಾಲ ಮಾಡಿದ್ದಾರೆ, ಅದ್ ಬಿಟ್ರೆ ಇನ್ನೇನು ಮಾಡಿಲ್ಲ. ಇನ್ನೊಂದು ವಿಷಯ, ಸಾರಿಗೆ ಇಲಾಖೆಯಲ್ಲಿ ಸಾಲ ಮಾಡಿದ್ರೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಿಮ್ಮವರು ಮಾಡಿದಾರಲ್ಲ, ನಿಮ್ದು ನಾನು ಹೇಳಿದೆ 165 ಲಕ್ಷ ಕೋಟಿ ಸಾಲ ಇದೆ 11 ವರ್ಷದಲ್ಲಿ. ನಾನು ಹೇಳಿದ್ನಲ್ಲ, ನಿಮ್ಮವರು ಮಾಡಿದಾರಲ್ಲ. ಈಗ ನೀವು ಮಾಡಿದ್ರೆ ಅದು ದೇವರಿಗೆ ಬಿಟ್ಟಿದ್ದು, ಅವ್ರು ಮಾಡಿದ್ರೆ ಕರ್ಮನ ದೆವ್ವಗಳಿಗೆ ಬಿಟ್ಟಿದ್ದ. ಈಗ ನಿಮ್ಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ ಅಲ್ವಾ? ಬಜೆಟ್ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು? ಸಾಲ ಮಾಡಿರೋದು ಅಭಿವೃದ್ಧಿಗಾಗಿ ಮಾಡ್ಬೇಕು. ಇವ್ರು ಏನು ಗ್ಯಾರಂಟಿ ಯೋಜನೆಗೆ ಈ ಸಾಲವನ್ನ ಯೋಜನೆಯ ಬಡ್ಡಿ ತರಕ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಹೋದ್ಸರಿ 4,500 ಕ್ರೋರ್ ಇತ್ತು, ಇವತ್ತು 5,000 ಕೋಟಿ ಇದೆ. ಈಗ ಸಾರಿಗೆ ಇಲಾಖೆ ನೌಕರರು 2023 ಪರಿಷ್ಕರಣೆ ಮಾಡಿ ಅಂತ ಒಂದು ಮನವಿ ಘೋಷಣೆ ಮಾಡಿ. ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಸಾರಿಗೆ ಬಸ್ ಹತ್ತಬೇಡಿ, ಕರ್ನಾಟಕ ಸರ್ಕಾರದ ಸಾರಿಗೆ ಬಸ್ ಅಂತ ಘೋಷಣೆ ಮಾಡಬೇಡಿ. ಈ ಬಜೆಟ್ ಅಲ್ಲಿ 2025 ನಂತರ ಪರಿಷ್ಕರಣೆ ಮಾಡ್ತೀವಿ ಅಂತ ಬರ್ತಿದ್ದಾರೆ ಈ ಬುಕ್ಕಲ್ಲಿ ನೋಡಿ. ಆದ್ರೆ ಇದರಿಂದ ಏನಾಗುತ್ತೆ, ಸಾರಿಗೆ ಇಲಾಖೆ ಅಧಿಕಾರಿಗಳು ಬೀದಿಲಿ ನಿಂತ್ಕೊಂಡು ಹೋರಾಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಮಾಡೋ ಮಾಡ್ಲೇ ಬಿಡ್ರಿ,
ಕಳೆದ ಬಾರಿ 4,09,000 ಕೋಟಿ ಏನು ಬಜೆಟ್ ಇತ್ತಲ್ಲ ಚಿದಾನಂದ್ ಅವರೇ, ಅದರಲ್ಲಿ 56,000 ಕೋಟಿ ಭಾಗ್ಯಗಳಿಗಿಟ್ರೆ ಯಾಕೆ ಸರ್ಕಾರಿ ನೌಕರರಿಗೆ ಸರಿಯಾದ ಸಮಯಕ್ಕೆ ಸ್ಯಾಲರಿ ಬಂದಿಲ್ಲ? ಅಥವಾ ಇಷ್ಟಾದರೂ ಕೂಡ ಈ ದೇಶದಲ್ಲಿ IAS IPS ಅನೇಕ ಎಲ್ಲರೂ ಅಂತ ಇಲ್ಲ, ಈ ಅಧಿಕಾರಿಗಳಿದಲ್ಲ ಇನ್ಕಮಿಂಗ್. ಪಾಪ ನೀವು ರಾಜಕಾರಣಿಗಳು 100 ರೂಪಾಯಿ ದುಡ್ಡು ಹೊಡಿತೀರಾ, ಒಂದು 70 ರೂಪಾಯಿ ಖರ್ಚು ಮಾಡ್ತೀರಾ. ಆದ್ರೆ ಅಧಿಕಾರಿಗಳಿದಾರಲ್ಲ ಎಲ್ಲ ಇನ್ಕಮಿಂಗ್ 1 ರೂಪಾಯಿ ಸಹಾಯ ಮಾಡಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮನೆ ರೇಡ್ ಮಾಡಿದ್ರೆ ಈ ದೇಶ ಸುಭಿಕ್ಷೆ ಆಗುತ್ತೆ. ವ್ಯಾಲಿಡ್ ಕ್ವಶನ್ ಕೇಳಿದಿರಾ? ಯಾಕೆ ಕರ್ನಾಟಕ ರಾಜ್ಯದಲ್ಲಿ 18 ಜನ ಸರ್ಕಾರಿ ನೌಕರರು ಬರ್ದಿಟ್ಬಿಟ್ಟು ಸುಸೈಡ್ ಮಾಡ್ಕೊಂಡ್ರು? ಸರಿಯಾಗಿ ನೋಡಿ, ಸರ್ಕಾರದ ನೌಕರರಿಗೆ ಇಲ್ಲಿ ಸರಿಯಾಗಿ ಇಡಕ್ ಬಿಡ್ತಾ ಇಲ್ಲ, ಪೊಲೀಸರಿಗೆ ಸರಿಯಾಗಿ ಕೆಲಸ ಕೊಡಕ್ ಬಿಡ್ತಾ ಇಲ್ಲ. ನೀವು ಏನೇ ಬಜೆಟ್ ಮಂಡಿಸಿದ್ರೆ ಏನ್ ಪ್ರಯೋಜನ? ಸಾಲ ಮಾಡಿ ತುಪ್ಪ ಯಾಕೆ ತಿನ್ಬೇಕು? ಎಲೆಕ್ಷನ್ ಇಲ್ಲಕ್ಕೆ ರೆಡಿ ಆಗಿದೇನಪ್ಪ? ಮೈ ಕೈ ಎಲ್ಲ ಗಟ್ಟಿ ಇದೆಯಾ? ಎಲೆಕ್ಷನ್ ಅಂದ್ರೆ ಹೊಡೆದಾಟ ಆಗುತ್ತೆ ಗೊತ್ತಲ್ಲ, ಸ್ಟ್ರೆಂತ್ ಇರ್ಬೇಕು. ಬಹುಶಃ ಈಗ ಸಾಲ್ ನೋಡ್ರೆ ಹೊಡೆದಾಟಕ್ಕೂ ಕೂಡ ರೆಡಿ ಇದೀರ ಅನ್ಸುತ್ತಲ್ವಾ? ಹಂಗೇನಿಲ್ಲ, ಒಂದು ಪ್ರಭುತ್ವ ನಾಯಕತ್ವ ಬರ್ಬೇಕಂದ್ರೆ ಅದು ಕಾಲೇಜು ಸ್ಕೂಲ್ಗಳಿಂದನೇ ಬರಬೇಕಾಗುತ್ತೆ. ಅದನ್ನ ಈಗ ತಂದಿರೋದು, ಅದನ್ನ ಸ್ವಾಗತ ಮಾಡ್ತಿದ್ದೀವಿ. ಆದರೆ ಅದ್ರ ಕಾಲೇಜು ಮತ್ತು ಸ್ಕೂಲ್ಗಳಲ್ಲಿ NSY ABP ಅಂತ ಮತ್ತೆ ಹೊರದಾಟ, ಕಾಂಗ್ರೆಸ್ BJP ಅಂತ ಮಾಡಂಗಿಲ್ಲ. ಪಕ್ಷಾತೀತವಾಗಿ ಒಬ್ಬ ಪ್ರಬುದ್ಧ ನಾಯಕತ್ವ ಬರಬೇಕು ಅಂದರೆ ಒಂದು ಕಾಲೇಜ್ ಯುವಕರಿಂದನೇ ಬರಬೇಕು. ಇಲ್ಲಾಂದರೆ ಮುಂದೆ ಎಲೆಕ್ಷನ್ MLA MP ಅವರು ಫ್ಯಾಮಿಲಿ ಮೆಂಬರ್ಸು, ಕುಟುಂಬ ರಾಜಕಾರಣ ಆಗುತ್ತೆ. ಆದ್ದರಿಂದ ಕಾಲೇಜುಗಳಲ್ಲಿ ಚುನಾವಣೆ ಬಂದಿರೋದನ್ನ ಸ್ವಾಗತ ಮಾಡ್ತಿದ್ದೀವಿ.